ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ಒಂದು ಸಂಡೇ ಡೈಲಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಮ್ಮ ಇವತ್ತು ಬೆಳಗ್ಗೆನೆ ಪೂಜೆ ಮಾಡಿದ್ದಾರೆ. ಏನಪ್ಪ? ನಾನು ಇನ್ನೂ ಸ್ನಾನನಾಯಿ ಮಾಡಿಲ್ಲ ಗೈಸ್, ಅದಕ್ಕೆ ನಾನು ಒಳಗಡೆ ಹೋಗಲ್ಲ, ಆಚೆಯಿಂದಾನೆ ವಿಡಿಯೋ ಮಾಡ್ತೀನಿ. ನಿಂಚು ನಿಂಚು. ಏನು? ಎಲ್ಲಿಗೆ? ಅಲ್ಲಿ ಬೇಡ, ಅಲ್ಲಿ ಬೆಂಕಿ ಐತಪ್ಪ, ಸುಡುತ್ತೆ. ಕೈ ಮುಗಿ ನೀನು. ಚಾಮಿ, ಕೈ ಮುಗಿ. ಮಶ್ರೂಮ್ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದಾರೆ ಅಮ್ಮ. ಶುಂಠಿ, ಚಕ್ಕೆ, ಏಲಕ್ಕಿ, ಆಮೇಲೆ ಗೋಡಂಬಿ, ಲವಂಗ, ಟೊಮೆಟೊ, ಈರುಳ್ಳಿ, ಇಷ್ಟೇ ಅಲ್ವಮ್ಮ? ಇದು ಬಂದು ಒಗ್ಗರಣೆಗೆ. ಮಶ್ರೂಮ್ನ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ, ಉಪ್ಪು ಹಾಕಿ, ಅರಿಶಿನ ಹಾಕಿ ಬಾಡಿಸ್ಕೊಂಡವ್ರೆ, ಬೇಯಿಸ್ಕೊಂಡವ್ರೆ. ಒಂದು 2 ನಿಮಿಷನಮ್ಮ, ಒಂದು 2 ಮಿನಿಟ್ಸ್ ಅಷ್ಟೆ. ನೆಕ್ಸ್ಟ್ ಬಾಣಲಿಗೆ ಎಣ್ಣೆ ಹಾಕಿ ಪಟ ಪಟ ಅನ್ನುತ್ತೇನೋ. ಈಗ ಅಲ್ಲಿ ಮೂಲೆಯಲ್ಲಿ ಒಂಚೂರು ನೀರಿತ್ತು. ಒಗ್ಗರಣೆಗೆ ಆಗಲೇ ತೋರಿಸಿದ್ನಲ್ಲ ಪಲಾವ್ ಎಲೆ, ಆಮೇಲೆ ಈರುಳ್ಳಿ, ಆಮೇಲೆ 4 ಮೆಣಸಿನ್ಕಾಯಿ. ಇದು ಸೆಂಟ್ರಲ್ ಕಟ್ ಮಾಡಿದ್ದೀನಿ, ಅದಕ್ಕೆ ಕಾಣಿಸ್ತಾ ಇಲ್ಲ ಸರಿ. ಇರಿ, ಕಾಣಿಸೋದನ್ನ ತೋರಿಸಿಲ್ಲ. ಕಾಣಿಸ್ತಾ ಇದೆಯಾ? ಕಟ್ ಮಾಡಿದ್ದೀನಿ, ಈ ಥರ ಕಟ್ ಮಾಡಿದ್ದೀನಿ. 4 ಮೆಣಸಿನ್ಕಾಯಿ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಹುರಿದಿಟ್ಟಿರೋ ಇದು ಐಟಮ್ಸ್ನ ಸ್ವಲ್ಪ ಆರಕ್ಕೆ ಅಂತ ಅಂದ್ಬಿಟ್ಟು ಪ್ಲೇಟಲ್ಲಿ ಹಾಕಿಟ್ಟಿದ್ದೀವಿ. ಇದನ್ನು ರುಬ್ಬಬೇಕು. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಇದು ನೋಡಿ ಚೆನ್ನಾಗೈತೆ. ಕೊತ್ತಂಬರಿ ಸೊಪ್ಪು ಹಂಗೆ ಫ್ರೆಶ್ ಆಗೈತೆ, ಫ್ರೆಶ್ ಆಗಿ. ನೆಕ್ಸ್ಟ್ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಧನಿಯಾ ಸ್ಪೂನಷ್ಟು ಪೌಡರು, ಒಂದು 2 ಸ್ಪೂನಷ್ಟು. ಗರಂ ಮಸಾಲ 1 ಸ್ಪೂನಷ್ಟು. ಕಲರ್, ಇದು ಕಾಶ್ಮೀರ್ ಚಿಲ್ಲಿ ಪೌಡ್ರು, ಕಲರ್ಗೋಸ್ಕರ. ಇದು ಯಾಕೆ ನೊರೆ ಬರ್ತೈತೆ ಅಂತಂದರೆ, ನಾವು ಈ ಬಾಣಲಿಲಿ ಇದನ್ನ ಮಶ್ರೂಮ್ನ ಫ್ರೈ ಮಾಡುತ್ತವಲ್ಲ, ಅದ್ರ ನೀರೆಲ್ಲ ಬಿಟ್ಟಿರುತ್ತೆ. ಸೊ ಅದರಿಂದ ಇದು ಬರ್ತಾ ಇದೆ ಅಂತ ನಾನು ಅನ್ಕೊಂತೀನಿ. ಅದಕ್ಕೆ ಅಲ್ವೇನಮ್ಮ? ಇಲ್ಲಪ್ಪ, ಎಣ್ಣೆ ಹಾಕಿದ್ರಲ್ಲ ಅದಕ್ಕೆ. ಹೌದಾ? ಬೇಕಿದ್ರೆ ಎಣ್ಣೆ ಹಾಕಿದ್ನ. ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟ ನೀನು ಕಾಯಿಸಿಟ್ಕೊಂಡಿರೋದು? ಇಲ್ಲಪ್ಪ, ನಾನು ಕಾಯಿಸಿಲ್ಲಪ್ಪ. ಗೈಸ್, ಈಗ ಒಂದು ಸಂಭವ ಆಯಿತು. ಏನು ಅಂತಂದರೆ, ನಮ್ಮಮ್ಮ ಇನ್ನು ಕಡಲೆಕಾಯಿ ಎಣ್ಣೆ ಹಾಕೋಕೆ ಹೋಗಿ ತೆಂಗಿನ ಎಣ್ಣೆ ಹಾಕಿ ಈ ನೊರೆ ಬರೋದಕ್ಕೆ ಕಾರಣನೇ ಅದು. ಇವಾಗ ನೊರೆ ಎಲ್ಲ ಹೋಗ್ಬಿಡ್ತು ಬಿಡಮ್ಮ, ಏನಾಗಲ್ಲ. ತೆಂಗಿನ ಎಣ್ಣೆನೂ ತಿಂತಾರಲ್ವ ಗೈಸ್, ಸೊ ನೋ ಪ್ರಾಬ್ಲಮ್. ನೆಕ್ಸ್ಟ್ ಇದಾದ್ಮೇಲೆ ಮಸಾಲೆ ಉಳ್ಬೇಕು. ರುಬ್ಬಿಟ್ಟಿರೋಂಥ ಮಸಾಲೆ ಸಿಡಿತೈತಿ ಡಮಡ ಅಂತ. ಕಲರ್ ನೋಡಿ, ಕಲರ್ ಹೂವ, ಕಲರ್ಗೆ ಬಿಡೋಗ್ಬಿಡ್ಬೇಕು. ಫೋನಲ್ಲಿ ಒಂಥರ ಯೆಲ್ಲೋಯಿಶ್ ಕಾಣಿಸ್ತಾ ಇದೆ, ಬಟ್ ಯೆಲ್ಲೋಯಿಶ್ ಅಲ್ಲ, ಅದು ಬೇರೆ ಕಲರ್ ತರ ಬಂದಿದೆ. ಸಿಂಪಲ್ ಅಂಡ್ ಟೇಸ್ಟಿ ರೆಸಿಪಿ ಗೈಸ್. ಇಷ್ಟೇ, ಇನ್ನೇನಿಲ್ಲ. ಮಶ್ರೂಮ್ ಹಾಕಿ ಮುಚ್ಚಿಕ್ಕದ ಅಷ್ಟೇ ಅಲ್ಲಮ್ಮ. ನೋಡಿ ಇಷ್ಟು ಸಿಂಪಲ್. ನೆಕ್ಸ್ಟ್ ಒಂಚೂರು ಮೊಸರು ಗೈಸ್, ಒಂದು
5 ಸ್ಪೂನ್ ಅಷ್ಟು, 5 ಸ್ಪೂನ್ ಇಲ್ಲ, ಒಂದು 4-3 ಸ್ಪೂನ್ ಅಷ್ಟು ಮೊಸರು ಅಷ್ಟೇ. ನಾನು ಪಾಪನ ಮಲಗ್ಸಕ್ಕೆ ಹೋಗಿದ್ದೆ. ಸೊ ಹೋಗಿ ಬರೋಷ್ಟರಲ್ಲಿ ಅಮ್ಮ ಮಶ್ರೂಮ್ ಹಾಕಿ ಆ್ಯಂಡ್ ಲೈಟಾಗಿ ಒಂಚೂರು ತುಪ್ಪ ಹಾಕಿದ್ದಾರೆ. ಕಾಣಿಸ್ತಿದೆ ತುಪ್ಪ? ತುಪ್ಪ ಒಂದು 2 ಸ್ಪೂನ್ ಹಾಕಿರ್ತೀಯಮ್ಮ. ಒಂದು 2 ಸ್ಪೂನ್ ತುಪ್ಪ ಹಾಕಿದ್ದಾರೆ. ಹೆಂಗಿದೆ ನೋಡಿ. ಓ ಮೈ ಗಾಡ್, ಇದು ಮೀನು. ಮೀನು ಥರ ಐತೆ ಮೇಡಮ್. ಎಣ್ಣೆ ಎಲ್ಲ ಹಂಗೆ ತೇಲ್ತಾ ಐತೆ, ಬಿಟ್ಕೊಂಡೈತೆ ಎಣ್ಣೆ ಎಲ್ಲ. ಎಣ್ಣೆನ ತುಪ್ಪನ? ಮೀನು ಆಫ್ ಮಾಡೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಂಗೆ ಲೈಟಾಗಿ ಉದುರಿಸಿದ್ರೆ ವಾವ್, ಕಲರ್ ನೋಡಿ ಗೈಸ್, ಕಲ್ಲರ್ಗೆ ಬಿದ್ದೋಗ್ಬಿಡ್ಬೇಕು ಹಂಗೆ. ಇಷ್ಟು ಈಗ ಹಂಗೆ ಆಫ್ ಮಾಡೋಣ. 2 ಮಿನಿಟ್ಸ್ ಮೇಲೆ ಆಯಿತು, ಎತ್ತಿಟ್ಟೆ. ಈಗ ಬೇರೆ ಕೆಲಸ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಅದು ಸ್ಮೆಲ್ ಹೆಂಗೆ ಬರ್ತಾ ಇದೆ ಅಂದರೆ ಘಮ ಅಂತಂದ್ಬಿಟ್ಟು ನಾನು ಹಂಗೆ ಟೆಂಪ್ಟ್ ಮಾಡ್ತಾಯಿದ್ದೆ ಗರ್ಲ್ಸ್. ನಾನು ಸುಮೀರಕ್ಕೆ ಬಿಡ್ತಾ ಇಲ್ಲ. ನೋಡಿ ನೋಡೋಕ್ಕೆ ಅಪ್ಪ ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆ ನೋಡೋಕ್ಕೆ. ಟೇಸ್ಟ್ ಮಾಡಬೇಕು, ಬೇಗ ಟೇಸ್ಟ್ ಮಾಡಬೇಕು. ಓಕೆ ಬನ್ನಿ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಏನು ಅಂತಂದರೆ ಪರೋಟ ಮಾಡೋಣ ಅಂತಂದ್ಬಿಟ್ಟು ತವಾ ಇಟ್ಟಿದ್ದೀನಿ. ಪರೋಟ ಬಂದು ಏನು ರೆಡಿಮೇಡ್ ಪರೋಟಾನೇ ತರಿಸ್ಕೊಂಡಿದ್ದೀವಿ. ಈಗ ಪರೋಟ ಮಾಡಿಬಿಟ್ಟು ಓ ಮೈ ಗಾಡ್ ಇದನ್ನ ತಿನ್ನಬೇಕು ಬಸ್. ಈಗ ನಾನು ತಿನ್ನೋಕ್ಕೆ ರೆಡಿಯಾಗಿದ್ದೀನಿ. ನಂಗೆ ಫುಲ್ ಟೆಂಪ್ಟ್ ಆಗ್ತದೆ ಗೈಸ್. ಓಕೆ ನಾನು ತಿಂತೀನಿ. ಆಗಲಿ ಟೇಸ್ಟ್ ಮಾಡಿದೆ, ಗ್ರೇವಿದು ಸಕ್ಕತ್ತಾಗಿದೆ. ಆ್ಯಂಡ್ ಎಸ್ ಇವಾಗ ಫೈನಲ್ ಟಚ್. ಓಕೆ ಗೈಸ್, ನಾನು ನಿಮಗೆ ತಿಂದ ಮೇಲೆ ಸಿಗ್ತೀನಿ. ಇವನ ಜುಟ್ಟು ನೋಡಿ ಗೈಸ್, ಜುಟ್ಟು ಗೈಸ್. ಈಗ ನಾವು ಏನಾದರೂ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಏನು ತೊಗೊತೀವಿ ಅಂತ ಸೀರಿಯಸ್ ಆಗಿ ಇನ್ನೂ ಗೊತ್ತಿಲ್ಲ. ನೋಡೋಣ, ಏನಾದರೂ ಒಂದು ತಗೊಬೇಕು. ಏನು ತಗೊಳ್ಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್. ನೋಡೋಣ. ಕೀರ್ತಿ ಎಲ್ಲ ಅವನೇ ಕಾಣಿಸ್ತೈತಿಯಾ? ಇವನಂತೂ ಫುಲ್ ಎಂಜಾಯ್ ಮಾಡ್ತಾನೆ. ಅಲ್ಲಿ ನೋಡ್ಕೊಂಡು ಅದು ತೋರಿಸ್ಕೊಂಡು. ಇವ್ ನೋಡ್ರಿ, ಎಲ್ಲಿ ನೋಡಿದ್ರು ಫೋನ್ ಬಿಟ್ರೆ ಬೇರೆದೇನಿಲ್ಲ ಇದಕ್ಕೆ. ಇವ್ ನೋಡಿ ಹೆಂಗತ್ತವನೆ. ಏನೇನೋ ತೋರಿಸ್ತಾವನೆ ಅವಾಗಿಂದ, ಏನಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ನಾವು ಗೈಸ್ ಏನು ಅಂತಂದ್ರೆ ಹತ್ತತ್ರ 8ನೇ ಮೈಲಿ ಹತ್ರವರೆಗೂ ಬಂದ್ಬಿಟ್ಟಿದೀವಿ. ಅಲ್ಲೇನಾದ್ರೂ ತಗೊಳ್ಳೋಣ ಅಂತ ನೋಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದೀವಿ ಗೈಸ್. ಆ್ಯಂಡ್ ಈ ಶಾಪಲ್ಲಿ ಬಂದು ನಾವು ಒಂದು 4ನೇ ಸತಿನೋ 5ನೇ ಸತಿನೋ ನಾವು ಇದು ವಿಸಿಟ್ ಮಾಡ್ತಾ ಇರೋದು ಈ ಶಾಪ್ಗೆ. ಇದಕ್ಕೆ ಚೆನ್ನಾಗಿದೆ ಗೈಸ್. ಇಲ್ಲಿ ಯಾರಾದರೂ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡ್ರಿ. ಹೆಸರು ಬಂದು ಟೀ ಮಟನ್ ಬಾಕ್ಸ್ ಅಂತ. ಅದು ಕಾಣಿಸ್ತಾ ಇಲ್ಲ ಲೈಟಿಂಗು.
ಡೇ ಬುಡ್ಡು ಬೀಳ್ತೀಯಾ? ಗೈಸ್ ನಾವೀಗ ಬಂದು ಏನು ಲಿವರ್ ರೈಸ್ ತೊಗೊಂಡಿದ್ದೀವಿ ಮತ್ತು ಫುಲ್ ತಂದೂರಿ ತೊಗೊಂಡಿದ್ದೀವಿ. ಇವತ್ತು ಏನೋ ಮಧ್ಯಾಹ್ನ ತಾನೇ ಪರೋಟ ಎಲ್ಲ ತಿಂದ್ವಲ್ಲ, ಸೊ ತಿನ್ನಕ್ಕೆ ಮೂಡಿಲ್ದೇನೆ ಇಷ್ಟು ತೊಗೊಂಡಿದ್ದೀವಿ. ತಿನ್ನಕ್ಕೆ ಮೂಡಿದ್ದಿದ್ರೆ ಗೆಸ್ ಮಾಡಿ ಎಷ್ಟು ತೊಗೊಂಡ್ಬೋದಿತ್ತು ಅಂತೇಳಿ. ಓಕೆ ಬೈ ಗೈಸ್, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್. ಲಿವರ್ ರೈಸ್ ಸಕ್ಕತ್ತಾಗಿದೆ. ತಾನವಿದು ತೋರಿಸ್ತೀನಿ. ತಾನವಿ ಬಿ ಸೆಕ್ಷನ್ ಚೆನ್ನಾಯ್ತಾ? ಮಿಕ್ಸ್ ಮಾಡ ಅನ್ನಕ್ಕೆ. ಚೆನ್ನಾಯ್ತಾ? ಗೈಸ್ ಏನು ಗೊತ್ತಾ, ನಾನು ತಂದೂರಿ ತಗೊಳ್ಳೋಣ ಅಂತ ಅನ್ಕೊಂಡು ಹೇಳಿದ್ದು ತಂದೂರಿನೇ, ಫುಲ್ ತಂದೂರಿ. ನಾನು ಅನ್ಕೊಂಡೆ ಫುಲ್ ತಂದೂರಿನೇ ತಂದಿರೋದು ಅಂತ ಅಂದ್ಬಿಟ್ಟು. ಮನೆಗೆ ಬಂದ್ಮೇಲೆ ನೋಡ್ತೀನಿ ಲೆಗ್ ಪೀಸ್, ಈ ಥರ ಲೆಗ್ ಪೀಸ್ ತಂದಿರೋದು. ಕೇಳಿದ್ರೆ ಖಾಲಿ ಆಗಿತ್ತಂತೆ, ಲಾಸ್ಟಲ್ಲಿ 2 ಇತ್ತಂತೆ. ನಾವು ಹೇಳೋಷ್ಟ್ರಲ್ಲಿ ಬೇರೆಯವ್ರು ಯಾರೋ ಹೇಳ್ಬಿಟ್ರಂತೆ, ಅದಕ್ಕೋಸ್ಕರ ಅದಿಲ್ಲ ಖಾಲಿ ಅಂತಂದ್ಬಿಟ್ಟು ಈ ಲೆಗ್ ಪೀಸ್ನ ತಂದ್ವಿ. ಓಕೆ ಗಾಯ್ಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.